ಮಾತಿನ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದನ್ನು ಅವನು ನಿರೂಪಣೆ ಮಾಡ್ತಾನೆ. ಕೊನೆಗೊಂದು ಮಾತನ್ನು ಹೇಳ್ತಾನೆ, ಯಾರ ಮಾತು ಅದು ಒಳ್ಳೆಯ ಮಾತು ಆಡ್ತಾ 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 ಹೋಗ್ತಿದ್ದಾನೆ ಅಂತಂದರೆ ಅವನ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತೆ. ಅದರಲ್ಲಿಯೂ ಕೂಡ ಒಂದು ಗೃಹಿಣಿ ಬಗ್ಗೆ ಲಕ್ಷಣ ಹೇಳುವಾಗ ಹೇಳ್ತಾರೆ, ಮನೆಯ ಗೃಹಿಣಿಯ ಬಾಯಿಯಿಂದ ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಬರ್ತಾ ಇರಬೇಕಂತೆ. ಯಾವತ್ತಾದರೂ ಅವಳ ಬಾಯಿಯಿಂದ ಕೆಟ್ಟ ಮಾತು ಹೊರಗೆ ಬಂದರೆ ಆ ಮನೆಯಿಂದ ಲಕ್ಷ್ಮೀದೇವಿ ಹಾಗೇ ಬಿಟ್ಟು ಹೊರಗೆ ಹೋಗ್ಬಿಡ್ತಾಳಂತ. ಆದ್ದರಿಂದ ಮಾತಿನ ಬಗ್ಗೆ ಬಹಳ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಅಂತ. ಆದರೆ ಎಲ್ಲರೂ ಅನ್ಕೋತೀವಿ, ಹೌದು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ. ಆದರೆ ಇರಲಿಕ್ಕಾಗಲ್ವಲ್ಲ ಅಂತ ಪ್ರಶ್ನೆ, ಎರಡನೇ ಪ್ರಶ್ನೆ. ಯಾಕೆಂದರೆ ಕೆಲವು ಸಲ ಸಿಟ್ಟು ಬರುತ್ತೆ. ಮನುಷ್ಯ ಸಹಜ, ಉಪ್ಪು ಹುಳಿ ಖಾರ ತಿನ್ನುವ ದೇಹ. ಆ ಸಿಟ್ಟು ಬಂದಾಗ ಏನೋ 4 ಮಾತು ಅಂದುಬಿಡ್ತೀವಿ, ಏನು ಮಾಡೋದು? ಹೌದು, ಅನ್ನೋನು ಅಂದುಬಿಡ್ತಾನಲ್ಲ. ಸಿಟ್ಟು ಬಂದಾಗ ಅನ್ನುವವನು ಏನೋ 1-2 ಮಾತನ್ನು ಅಂತಾನೆ. ಆದರೆ ಕೇಳಿಸಿಕೊಳ್ಳುವವನಿದಾನಲ್ಲ, ಅವನು ಬಹಳ ಜಾಗ್ರತೆ ಮಾಡಬೇಕಂತೆ. ಇದೊಂದು ಅವನಿಗೆ ಒಳ್ಳೆ ಸುವರ್ಣ ಅವಕಾಶ ದೇವರು ಒದಗಿಸಿ ಕೊಡ್ತಾನೆ. ಏನನ್ನ ಅಂತಂದರೆ, ನಿನ್ನ ಎದುರುಗಡೆ ಯಾರಾದರೂ ಕೆಟ್ಟ ಮಾತು ಅಪಶಬ್ದಗಳನ್ನು ಸಿಟ್ಟಿನಿಂದ ಮಾತಾಡ್ತಾ ಇದ್ದರೆ ನೀನು ಮಾತ್ರ ಸಿಟ್ಟಾಗಬೇಡ, ಸಿಟ್ಟಿಗೊಳಗಾಗಬೇಡ. ಅವನು ಏನಂದ್ರೂ ಅದನ್ನು ಗಟ್ಟಿಯಾಗಿ ಸಹಿಸ್ಕೊ. ಯಾಕೆ ಅಂದರೆ ಅವನೇನೋ ದಿವಸ ಜಪ ಮಾಡಿದ್ದಾನೆ, ಆವಾಗ ಅವ್ರ ಮನೆಯಲ್ಲಿ ಹೋಮ ಪೂಜೆ ಹವನ ಸಂಸ್ಕಾರ ಎಲ್ಲ ಬೇಕಾದಷ್ಟು ಮಾಡಿದ್ದಾನೆ, ಎಲ್ಲ ಪುಣ್ಯ ಅವನಿಗಿದೆ. ನೀನು ಅವನು ಸಿಟ್ಟಾಗಿ ಕೆಟ್ಟ ಮಾತುಗಳಿಂದ ನಿನ್ನನ್ನು ಬೈತಾ ಇರುವಾಗ ಸಹಿಸಿಕೊಂಡು ನಿಗ್ರಹ ಮಾಡಿಕೊಂಡು ನೀನು ಸುಮ್ಮನೆ ಕೂತ್ಕೊಂಡಿದ್ರೆ ಅವನು ಮಾಡಿದ ಅಷ್ಟೂ ಪುಣ್ಯವು ನಿನಗೆ ಬಂದ್ಬಿಡುತ್ತಂತೆ. ಇದು ಅನಾಯಾಸವಾಗಿರತಕ್ಕಂಥ ಕೆಲಸ ಆಯಿತು. ಆದ್ದರಿಂದಾಗಿ ಯಾರಾದರೂ ಸಿಟ್ಟಾಗಿ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದರೆ ನಾವು ಮಾತ್ರ ವಿಪರೀತವಾಗಿ ಪ್ರತಿಯಾಗಿ ಅವನಿಗೆ ಏನನ್ನೂ ಕೂಡ ಹೇಳಲಿಕ್ಕೆ ಹೋಗಬಾರದು. ಆಕೃಷ್ಯಮಾನಃ ನಾಕೃಷ್ಯೇತ್ ಮನ್ಯುರೇವ ತಿತಿಕ್ಷಿತಃ. ಆದಷ್ಟು ನಾವು ಸಿಟ್ಟನ್ನು ನಿಗ್ರಹ ಮಾಡಿಕೊಳ್ಬೇಕು. ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂಚ ಅಸ್ಯ ವಿಂದತಿ. ಯಾರು ಕಿರಿಸ್ತಾ ಇರ್ತಾನಲ್ಲ ಅವನು ತನ್ನ ಪುಣ್ಯವನ್ನು ಹೊರಗೆ ಹಾಕ್ತಾ 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 ಹೋಗ್ತಾನೆ. ನಾವೆಷ್ಟು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿರ್ತೇವೋ ಅವನ ಅಷ್ಟೂ ಪುಣ್ಯವೂ ಕೂಡ ನಮ್ಮದಾಗತ್ತೆ. ಆದ್ದರಿಂದಾಗಿ ನಾವು ಪ್ರತಿಯಾಗಿ ಮಾತಾಡಬಾರ್ದು. ನಾವು ಪ್ರತಿಯಾಗಿ ಮಾತಾಡಿದರೆ ಅದು ಬೆಳೀತಾ ಬೆಳೀತಾ ಹೋಗುತ್ತೆ, ಜಗಳಕ್ಕೆ ಕಾರಣ ಆಗುತ್ತೆ. ಈ ಒಂದು ಆಧ್ಯಾತ್ಮಿಕವಾಗಿರುವಂತಹ ಕಾರಣ ಇರುವುದರಿಂದಾಗಿ ಮತ್ತೊಬ್ಬನು ಸಿಟ್ಟಾದಾಗಲೂ ಸುಮ್ಮನೆ ಕೂತ್ಕೊಳ್ಳೋದು ಎಷ್ಟೋ ವಾಸಿ. ಹೇಳ್ದ ಮತ್ತೆ ಯಾವತ್ತಿಗೂ ಕೂಡ ಸಿಟ್ಟು ಮಾಡ್ಕೊಳ್ಬೇಡ, ಉಪದೇಶ ಕೊಡ್ತಾನೆ. ಸಿಟ್ಟಾಗಬೇಡ. ಈ ಸಿಟ್ಟು ಏನೋ ಬಂದುಬಿಡುತ್ತೆ ಅಂತೀವಿ. ಸಿಟ್ಟು ಬಂದುಬಿಡ್ತು, ಅದನ್ನು ತಡ್ಕೊಳ್ಳೋದರಲ್ಲೇ ಇರತಕ್ಕಂತಹದ್ದು ವಿಷಯ. ಸಿಟ್ಟು ನೀನು ಮಾಡಿಕೊಂಡ್ರೆ ಯಾವುದೇ ಡಾಕ್ಟರ್ ಹತ್ರ ಏನೋ ರೋಗ ಬಂತು ಅಂತ ಹೋದರೆ ಅವ್ರು ಹೇಳ್ತಾರೆ, ತುಂಬ ಟೆನ್ಷನ್ ಮಾಡಿಕೊಳ್ತೀರಾ ನೀವು, ಅದಕ್ಕೆ ಹಿಂಗಾಗಿದೆ ಅಂತ. ಇನ್ನೇನೂ ಇಲ್ಲ. ಇವತ್ತಿನ ಎಲ್ಲ ರೋಗಕ್ಕೂ ಕೂಡ ಮೂಲ ಯಾವುದು ಅಂತಂದರೆ ನಾವು ಮಾಡಿಕೊಳ್ಳುವ ಸಿಟ್ಟು ಮತ್ತು ಟೆನ್ಷನ್, ಉದ್ವೇಗ ಅಂತೀವಿ. ಇದು ಮನುಷ್ಯನನ್ನು ಸರ್ವಥಾ ಹಾಳು ಮಾಡತಕ್ಕಂಥದ್ದು. ಇದನ್ನು ಡಾಕ್ಟರ್ ವಿದುರ ಯಾವತ್ತೂ ಹೇಳಿಬಿಟ್ಟಿದ್ದಾನೆ. ಅವನು ಹೇಳ್ದ, ಸಂತಾಪಾತ್ ಭ್ರಶ್ಯತೆ ರೂಪಂ, ಸಂತಾಪಾತ್ ಭ್ರಶ್ಯತೆ ಬಲಂ, ಸಂತಾಪಾತ್ ಭ್ರಶ್ಯತೆ ಜ್ಞಾನಂ, ಸಂತಾಪಾತ್ ವ್ಯಾಧಿ ಮೃಚ್ಛತಿ. ನಾವು ಸಿಟ್ಟು ಮಾಡಿಕೊಂಡಷ್ಟು ಟೆನ್ಷನ್ ಮಾಡಿಕೊಂಡಷ್ಟು ಏನಾಗುತ್ತೆ ಅಂತಂದರೆ ನಮ್ಮ ರೂಪ ಹಾಳಾಗುತ್ತಂತ. ಕೆಲವರು ನೋಡಿದರೆ ಗೊತ್ತಾಗುತ್ತೆ, ಇವನು ತುಂಬ ಸಿಟ್ಟು ಮಾಡಿಕೊಳ್ಳೋ ಮನುಷ್ಯ, ಅದಕ್ಕೆ ಹಿಂಗಿದ್ದಾನೆ ಅಂತ. ಅವ್ರು ನೋಡಿದರೆ ಹೆದರಿಕೆ ಆಗ್ತಾ ಇರುತ್ತೆ. ಅವನು ಕಪ್ಪಿದಾನೆ ಬಿಳಿಯಿದಾನೆ ಅನ್ನುವಂಥದ್ದು ಅದಕ್ಕೆ ಕಾರಣ ಅಲ್ಲ. ಯಾವುದೋ ಒಂದು ಕ್ರೌರ್ಯ ಅವನ ಮುಖದಲ್ಲಿ ಹಾರಾಡ್ತಾ ಇರುತ್ತೆ, ಹಂದಾಡ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ಹೀಗೆ ಕೆಟ್ಟದಾಗಿ ಯಾರು ಮಾತಾಡ್ತಾ ಇರ್ತಾರೆ ಅವನ ಬಾಯಿಯಲ್ಲಿ ರಾಕ್ಷಸರು ಬಂದು ವಾಸ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಅವನು ಹೇಳ್ದ, ಸಂತಾಪಾತ್ ಭ್ರಶ್ಯತೆ ರೂಪಂ. ನೀನು ಎಷ್ಟು ಕೆಟ್ಟ ಮಾತನ್ನು ಆಡ್ತಿ ಅಥವಾ ಎಷ್ಟು ಸಿಟ್ಟು ಮಾಡಿಕೊಳ್ತಿ, ನಿನ್ನ ರೂಪ ಹಾಳಾಗ್ತಾ ಹೋಗುತ್ತೆ. ವಯಸ್ಸು ನಿನ್ನ ರೂಪವನ್ನು ಹಾಳು ಮಾಡುವಂತಹದ್ದಲ್ಲ. ವಸ್ತುತಃ ಜರ ಅನ್ನುವಂತಹದ್ದು, ಮುಪ್ಪು ಅನ್ನುವಂತಹದ್ದು ಮನುಷ್ಯನ ರೂಪವನ್ನು ಹಾಳು ಮಾಡುತ್ತೆ ಅಂತ ಒಂದು ಪ್ರತೀತಿ. ಆದರೆ ಮುಪ್ಪು ಮನುಷ್ಯನ ರೂಪವನ್ನು ಹಾಳು ಮಾಡತಕ್ಕಂತಹದ್ದಲ್ಲ, ಅವನ ಯೌವನವನ್ನು ಹಾಳು ಮಾಡತಕ್ಕಂತಹದ್ದಲ್ಲ. ಹೊರತಾಗಿ ಅವನು ಮಾಡಿಕೊಳ್ಳುವ ಟೆನ್ಷನ್ನು, ಸಿಟ್ಟು ಅವನ ರೂಪವನ್ನು ಹಾಳು ಮಾಡುತ್ತೆ, ಅವನ ಶಕ್ತಿಯನ್ನು ಕುಸಿಯುವಂತೆ ಮಾಡುತ್ತೆ, ಅವನ ಜ್ಞಾನ ವಿವೇಚನ ಶಕ್ತಿಯನ್ನು ಕಳೆಯುವಂತೆ ಮಾಡುತ್ತೆ. ಎಲ್ಲದಕ್ಕಿಂತ ದೊಡ್ಡದಾಗಿ ನಮಗೆ BP ಶುಗರನ್ನು ತಂದುಕೊಡತಕ್ಕಂಥದ್ದೇ ಆ ಟೆನ್ಷನ್ನು ಮತ್ತು ಕೋಪಗಳು. ಆದ್ದರಿಂದಾಗಿ ಅವಶ್ಯವಾಗಿ ಅದನ್ನು ಬಿಡಬೇಕು ಅಂತ. ಕೆಲವು ಸತ್ಕರ್ಮಗಳನ್ನು ಮಾಡುವಾಗ ಬಿಡಲೇಬೇಕು ಅಂತ ಹೇಳ್ತಾರೆ. ಯಾವುದು? ಈ ಶ್ರಾದ್ದಾದಿಗಳನ್ನು ಮಾಡುವಾಗ, ಪಿತೃಪಕ್ಷ ಹೇಗೂ ಇದೆಯಲ್ಲ, ಶ್ರಾದ್ದಾದಿಗಳನ್ನು ಮಾಡುವಾಗ
ಕೆಲವನ್ನ ಬಿಡಬೇಕು ಅಂತ ಹೇಳುವಾಗ ಅವರು ಮೊದಲು ಹೇಳ್ತಾರೆ ಯಾವುದು ಅಂತಂದರೆ ಸಿಟ್ಟನ್ನು ಮೊದಲು ಬಿಡಬೇಕು ಅಂತ. ಸಿಟ್ಟು ಬಿಡಬೇಕಂತೆ, ಗಡಿಬಿಡಿ ಮಾಡೋದು ಬಿಡಬೇಕಂತೆ. ಏನೋ ಅಂದ್ರೆ ಅದೇ ಒಟ್ಟು ಮಾಡಿ ಮುಗಿಸಿದ್ರೆ ಆಯಿತು ಅಲ್ಲ. ಶ್ರಾದ್ದವನ್ನು ಮಾಡುವಾಗ ಸಿಟ್ಟು ಬಿಟ್ಟು ಮಾಡಬೇಕು, ಗಡಿಬಿಡಿ ಬಿಟ್ಟು ಮಾಡಬೇಕು, ತುಂಬ ವಿಸ್ತಾರ ಮಾಡಲಿಕ್ಕೆ ಹೋಗಬಾರ್ದು ಅಂತಾರೆ. ಈ ಮೂರನ್ನು ಶ್ರಾದ್ದ ಮಾಡುವಾಗ ಬಿಡಬೇಕು ಅಂತ. ಅದರಲ್ಲಿ ಮೊದಲು ಬರತಕ್ಕಂಥದ್ದು ಸಿಟ್ಟು ಜಾಸ್ತಿ ಶ್ರಾದ್ದ ಮಾಡುವಾಗ. ಯಾಕೆಂದರೆ ಹಿಂದಿನ ದಿವಸನೂ ಊಟ ಇರಲ್ಲ, ರಾತ್ರಿ ಮರು ದಿವಸನೂ ಬೆಳಗ್ಗೆ ಏನು ತೊಗೊಳ್ಬಾರ್ದು ಅಂತ ಹೇಳಿಬಿಟ್ಟಿರ್ತಾರೆ. ಮಧ್ಯಾಹ್ನ ತನಕ ಆಗೋದ್ರೊಳಗಡೆ ಯಾರನ್ನು ಕಂಡ್ರೆ ಸಿಟ್ಟು, ಯಾರಿಗೆ ಶ್ರಾದ್ದ ಹಾಕಲಿ ಅಂತಲೇ ಕಾಯ್ತಾ ಇರ್ತಾರೆ. ಹೀಗಾಗಿ ಮನುಷ್ಯ ಆದಷ್ಟು ತಾನು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತ ವಿದುರನ ಉಪದೇಶ. ಹಾಗಾದರೆ ಹೇಗೆ ಇದನ್ನು ಕಡಿಮೆ ಮಾಡಿಕೊಳ್ಬೇಕು, ಇದನ್ನು ಕಡಿಮೆ ಮಾಡಿಕೊಳ್ಳತಕ್ಕಂತಹ ಬಗೆ ಹೇಗೆ ಅಂತ ಕೇಳಿದ್ರೆ ಕೆಲವೊಂದು ಉಪಾಯಗಳನ್ನು ಅವನು ಹೇಳ್ತಾನೆ. ಆದಷ್ಟು ನಾಣ್ಯತ್ರ ವಿದ್ಯಾ ತಪಸೋಹ ನಾಣ್ಯತ್ರ ಇಂದ್ರಿಯ ನಿಗ್ರಹಾತ್ ನಾಣ್ಯತ್ರ ಲೋಭ ಸಂತ್ಯಾಗಾತ್ ಶಾಂತಿಂ ಪಶ್ಯತಿ ತೇನಘ. ನನಗೆ ಮನಃಶಾಂತಿ ಸಿಗಬೇಕು, ಈ ಸಿಟ್ಟಾಗಬಾರದು ಅಂತಂದರೆ ಒಂದು ಕೆಲಸ ಮಾಡು. ಏನು? ಆದಷ್ಟು ಅವ್ರ ಜೊತೆಗೆ ಇವ್ರ ಜೊತೆಗೆ ಹಾಳು ಹರಟೆ ಹೊಡೆಯೋದು ಬಿಟ್ಟು, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಪುಸ್ತಕ ಹಿಡಿದುಕೋ, ಓದ್ತಾ ಕೂತ್ಕೋ. ಯಾರಾದರೂ ಗುರುಗಳಿದ್ದರೆ ಅವರ ಹತ್ರ ಹೋಗಿ ಪಾಠ ಕೇಳು. ಹೀಗೆ ನಮ್ಮ ಪ್ರವೃತ್ತಿಯನ್ನು ಬದಲಾಯಿಸಿಕೊಳ್ಳುವ ಕಾರಣದಿಂದಾಗಿ ಎಷ್ಟೋ ಜನ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ, ಚೂರು ಏನಾದರೂ ಒಂದು ಮ್ಯೂಸಿಕ್ಕೋ ಅಥವಾ ಫ್ಲೂಟ್ ಊದೋದೋ ಏನಾದರೂ ಈ ಥರದ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ನಿಮ್ಗೆ ಸಿಟ್ಟು ಕಡಿಮೆ ಆಗುತ್ತೆ, ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ. ಅದಕ್ಕಿಂತ ಯಾವುದಾದ್ರೂ ಒಂದು ಶಾಸ್ತ್ರವನ್ನು ಹೇಳ್ತಕ್ಕಂತಹ ಗುರುಗಳು ನಮ್ಮ ಹತ್ರದಲ್ಲಿದ್ದಾರೆ ಅಂತಂದರೆ ಒಂದು ಪುಸ್ತಕವನ್ನು ಹಿಡಿದುಕೊಂಡು ಹೋಗಿ, ಗ್ರಂಥವನ್ನು ಹಿಡಿದುಕೊಂಡು ಹೋಗಿ ಅವರ ಹತ್ರ ಪಾಠ ಕೇಳತಕ್ಕಂಥದ್ದು ಇದೆಯಲ್ಲ, ನಮಗೆ ತೀರಾ ಮನಃಶಾಂತಿಯನ್ನು ಕೊಡತಕ್ಕಂಥ ಕೆಲಸ. ಮತ್ತು ತಪಸ್ಸು. ಇವತ್ತಿನ ಕಾಲಕ್ಕೆ ಏನು ಕಾಡಿಗೆ ಹೋಗಿ ತಪಸ್ಸೆ ಮಾಡ್ತೇವೆಯೋ? ಇಲ್ಲ. ಮಾಡಬಹುದು. ಏನು ಮಾಡ್ಬೋದು? ಒಂದು ಸಂಧ್ಯಾ ವಂದನೆ, ದೇವರ ಪೂಜೆ, ಕ್ರಮ ಪ್ರಕಾರ ಅದನ್ನು ದಿವಸ ಮಾಡಬೇಕು ಅಂತ ಇಟ್ಟುಕೊಂಡ್ರೆ ಆವಾಗೊಂದಿಷ್ಟು ಮನುಷ್ಯ ತಾನು ಮನಸ್ಸಮಾಧಾನವನ್ನು ಪಡೆದುಕೊಳ್ಳಬಹುದಾಗಿದೆ. ಅದರಂತೆ ಇನ್ನೊಂದು ಕೆಲಸ ಮಾಡಬೇಕಂತ ಏನು ಅಂತಂದರೆ ಆಸೆ ಬುರುಕುತನ ಮೊದಲು ಬಿಡು ಅಂತಾನೆ. ಈ ಹಣದ ಮೇಲೆ ಇರತಕ್ಕಂಥ ವ್ಯಾಮೋಹ, ಅದು ಆಸ್ತಿ ಪಾಸ್ತಿಗಳ ಮೇಲೆ ಇರತಕ್ಕಂಥ ವ್ಯಾಮೋಹನೇ ಅದು ಮನುಷ್ಯನಿಗೆ ಎಲ್ಲ ವಿಧದಲ್ಲಿಯೂ ಕೂಡ ಟೆನ್ಷನ್ ಕೊಡತಕ್ಕಂಥದ್ದು. ಅದನ್ನು ಮೊದಲು ಬಿಡು. ಇಷ್ಟು ಬಿಟ್ಟರೆ ಖಂಡಿತವಾಗಿಯೂ ಕೂಡ ಮನುಷ್ಯ ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ.